ನೋವಿನ ಮೇಲೆ ಉಪ್ಪನ್ನು ಅರಿಯಲು ನಾನು ಬಂದಿದ್ದೆ. ನಿನ್ನ ಕಥೆಗೆ ಏನಾಯಿತು ಎಂಬುದನ್ನು ನನಗೆ ಹೇಳುತ್ತೀರಾ? ನಿಮಗೆ ಏನು ಪ್ರಯೋಜನ? ಇಲ್ಲಿನ ಜನರೆಲ್ಲ ನನ್ನ ಬಗ್ಗೆ ಹೇಳಿರಬೇಕಲ್ಲವೇ? ನೀವು ಕೇಳಿದ್ದೀರಲ್ಲವೇ? ಆದರೆ ನಾನು ವ್ಯಕ್ತ ಕುತೂಹಲದಿಂದ ಕೇಳುತ್ತೀನಿ. ನನಗೂ ಕಾರಣವಿದೆ. ನನ್ನ ಮನಸ್ಸಿನ ಶಾಂತಿಗಾಗಿ ಕೇಳುತ್ತಿದೆ. ಹೇಳಿ, ದಯಮಾಡಿ ಹೇಳಿ. ನಿಮ್ಮ ಮನಸ್ಸಿನ ಶಾಂತಿ ಏನು ಸ್ವಾಮಿ? ನೀವು ಜ್ಞಾನಿಗಳು, ತಪೋಧನರು. ಸ್ವಾಮಿ, ನನ್ನ ಬಗ್ಗೆ ಕೇಳಿ ನಿಮಗೆ ಏನು ಮನಸ್ಸಾಂತಿಸುವುದೋ ನನಗೆ ಗೊತ್ತಿಲ್ಲ. ಆದರೆ ನೀವು ನನಗೆ ಪುಣ್ಯದ ಕಥೆ ಹೇಳಿದೆ. ನಾನು ಇನ್ನೂ ಹೇಳಲಾರೆ. ಹೇಳುತ್ತೇನೆ ಸ್ವಾಮಿ. ನನ್ನ ಹೆಸರು ಪದ್ಮನಾಭ. ಅಯೋಧ್ಯೆಯಲ್ಲಿ ನಾನು ವಲಸರಾಗಿದ್ದೆ. ಯಾರ ಒಡನೆ ಇಲ್ಲದೆ ನನ್ನಷ್ಟಕ್ಕೆ ನಾನೇ ಕೆಲಸ ಮಾಡಿಕೊಂಡಿದ್ದೇನೆ. ನಾನು, ನನ್ನ ಹೆಂಡತಿ ಮತ್ತು ನನ್ನ ತಂದೆಯು ಇನ್ನೇನು ಬೇಕಿತ್ತು ನನಗೆ? ಸುಖದಿಂದ ಇರಬಹುದಾಗಿತ್ತು. ಆದರೆ ಸುಖದಲ್ಲೂ ವಿನಾಶದ ಆಸೆ ಬಿಡುವುದಿಲ್ಲ ಸ್ವಾಮಿ. ಸ್ವಾಮಿ, ನನಗೆ ಆ ರಾಮನ ಹೆಸರು ಕೇಳಿದರೆ ಆಗುವುದಿಲ್ಲ. ಅವರ ಹೆಸರು ನುಡಿದರೆ ನನ್ನ ಮೈಯೆಲ್ಲ ಉರಿಯುತ್ತದೆ. ಬಾಯಿಯನ್ನು ಬೆನ್ನನೆಂದು ಕೊಂದವ, ಶಿವಪ್ಪನಡಿಯಂತಹ ಹೆಣ್ಣಿನ ಮೋಗನ್ನು ಕೊಡಿಸಿದವ, ವಾನರ ಸೈನ್ಯ ಸೇನೆಯಿಂದಲೇ ಲಂಕೆಯನ್ನು ಗೆದ್ದವ, ನನ್ನೇ ಬೆರಡಿ. ಅವನ ಪ್ರಜೆ ನಾನಾಗಿದ್ದೇನೆಂದು ನೆನೆಸಿಕೊಂಡರೆ ನನಗೆ ಮೈಯೆಲ್ಲ ಬೆಂಕಿ ಆಗುತ್ತದೆ. ಆದರೆ ಸ್ವಾಮಿ, ನನ್ನ ಹೆಂಡತಿಗೆ ಮಾತ್ರ ರಾಮನಲ್ಲಿ ಅಪಾರ ಭಕ್ತಿ. ಹಗಲು ರಾತ್ರಿ ಅವನನ್ನೇ ಪೂಜೆ. ಯಾವಾಗಲೂ ಅವನ ಹೆಸರು ಅವಳದೇ ಜಪ. ನನಗೆ ಭೂತ ಸಂಚಾರವಾದಂತಾಗುತ್ತಿತ್ತು. ನನಗೆ ಅಸೂಯೆ ಆಗುತ್ತಿತ್ತು. ಆದರೆ ಸ್ವಾಮಿ, ನಾನು ಅಜ್ಞಾನಿ. ನನ್ನ ಒಟ್ಟುತನವನ್ನು ನೀವು ಕ್ಷಮಿಸಬೇಕು ಸ್ವಾಮಿ. ಈ ವಾಕ್ಯಗಳನ್ನು ಭೂತಕಾಲದಲ್ಲಿ ತಳ್ಳಿ ಹಾಕುವ ಧೈರ್ಯ ನಿನಗಿದ್ದರೆ ಎಷ್ಟು ಚೆನ್ನಾಗಿದೆ. ಸ್ವಾಮಿ, ಒಂದು ದಿನ ನನಗೂ ನನ್ನ ಹೆಂಡತಿಗೂ ಜಗಳವಾಯಿತು. ರಾಮನ ಹೆಸರಿನಲ್ಲಿ ಪ್ರತಿದಿನ ಜಗಳ ಇದ್ದದ್ದೇ. ಆದರೆ ಆ ದಿನ ತಡೆಯಲಾಗಲಿಲ್ಲ. ನಾನು ಅವಳಿಗೆ ಒಂದು ಏಟು ಕೊಟ್ಟೆ. ಮತ್ತೆ ಅಷ್ಟೇ, ಎದೆ ಹಸಿವಿತು. ಹಾಗೂ ನನ್ನ ಪ್ರೀತಿಯ ಹೆಂಡತಿ, ನಾನು ಇನ್ನೂ ಅವಳಿಗೆ ಹಿಂಸೆ ಕೊಟ್ಟಿರಲಿಲ್ಲ. ಏಟು ಕೊಟ್ಟೆ. ಅವಳ ಮುಖ ನೋಡಲು ನನಗೆ ಆಗಲಿಲ್ಲ. ನಾನು ಸೀದಾ ಘಟ್ಟಕ್ಕೆ ಹೋಗಿ ನನ್ನ ತಂದೆಯನ್ನು ತೆಗೆದುಕೊಂಡು ಬೆಳಗಿನಿಂದ ಸಂಜೆವರೆಗೂ ದುಡಿದೆ. ಆಮೇಲೆ ಮನೆಗೆ ಬಂದು ನೋಡಿದೆ. ಮನೆಯೆಲ್ಲ ಬರಿದಾಗಿದೆ. ಯಾಕೋ ವಿಚಿತ್ರವೆನಿಸುತ್ತಿತ್ತು.
ಪ್ರಾಣ ತೆಗೆಯಬೇಡಿ. ಎಡೆ ಬರಬೇಕು, ನಾನೇ ಹೋಗಿ ನೋಡ್ತೇನೆ. ಎಡೆ ಬರಬೇಡ, ನಾನೇ ಕಳಿಸ್ತೇನೆ. ಎಲ್ಲರೂ ಬಂದು ನೋಡಿ. ಸ್ವಾಮಿ, ಇವರ ಆಟವನ್ನು ನೋಡಿ. ಸ್ವಾಮಿ ನೋಡಿ, ಬನ್ನಿ ಎಲ್ಲರೂ. ಸ್ವಾಮಿ ಬನ್ನಿ, ಸ್ವಾಮಿ ದಯಮಾಡಿ ಬನ್ನಿ ಸ್ವಾಮಿ. ನೀವು ಕೇಳಲಿಲ್ಲವೇ ಸ್ವಾಮಿಯ ಅನಂತ? ಮಾನ ಇಲ್ಲ ನನಗೆ, ನಿಮಗೆ ತೆಗೆಯುವುದು. ನನಗಿಲ್ಲ, ನಿಮಗೆ ಶ್ರೀರಾಮಚಂದ್ರ ದೊಡ್ಡವನಾಗದೆ ನನಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋದಾಗ ನಿಮಗೆ ಹೋಗಿದ್ದು ನಿನ್ನ ಮಾನ. ನೋಡು, ಎದ್ದು ನಿನ್ನ ತಂದೆ ತಾಯಿ ನಿನ್ನ ಕೈಗೆ ನೀಲಾಂಜನವನ್ನು ಕೊಟ್ಟು ದೀಪ ಹಚ್ಚೆಂದು ಹೇಳಬೇಕಲ್ಲದೆ? ಇಲ್ಲಿ ಯಾವ ರಾಮನೂ ಇಲ್ಲ. ಇಲ್ಲಿರುವವನು ನಾನೊಬ್ಬನೇ, ಅಗಸ, ಕ್ಷುದ್ರ ಅಗಸ. ನಿಮಗೆ ರಾಮ ತಾನೇ ಬೇಕು. ಅಲ್ಲಿ ಅರಮನೆ ಇದ್ದಾನೆ, ಬೇಕಾದ್ರೆ ಅಲ್ಲಿಗೆ ಹೋಗಲಿಲ್ಲ. ಸಿಟ್ಟಾಗಬೇಡಪ್ಪ, ಈ ರೀತಿ ಹೆಂಡತಿಯನ್ನು ಅವಮಾನಿಸಲ್ಲ. ಅಲ್ಲಿಂದ ನೋಡಿದ್ದು ಸಾಕಾಗಿದ್ದವೇನೋ, ಮತ್ತೆ ಈ ಮನೆಗೆ ಹೋಗುತ್ತೆ ಬಂದಿದ್ದೀನಿ. ಅಲ್ಲಿ ರಾಜನ ಸೈನಿಕರು ನಮಗೆ ಇದ್ದ ಕಡೆಗೆ ಬರ್ತಿದ್ದಾನೆ. ಅವನೆಲ್ಲಾದರೂ ರಾಜನಿಗೆ ಎಳೆದಿದ್ದರೆ ನಿನಗೆ ಹೇಳಿದರೆ ನಾನೇ ನೋಡುತ್ತೆ ನೋಡುತ್ತೆ. ಹೋಗಿ ಬಿಟ್ಟನಲ್ಲ ಪುಣ್ಯಾತ್ಮ, ಹೋಗಿ ಏನು ಮಾಡ್ತಾನೆ? ಅವನ ಪ್ರಜೆ ಆಗಿದ್ರೆ ನಾಚಿಕೆ ಎನಿಸಿರಬೇಕು. ಹೇಗೆ ಮೂಗಿಗೆ ಉಳಿಬೇಕು ಅಂತ ಸೈನಿಕರು ಕೇಳಿದರೆ ಆಯ್ತು ಆಯ್ತು, ನೀನು ಹೊರಡು. ಸೈನಿಕರು ಬಂದು ಕೇಳಿದರೆ ನನ್ನನ್ನು ಬೇಕಾದರೆ ಏನಾದರೂ ಅಲ್ಲಿ, ಆದರೆ ನನ್ನನ್ನು ಹೊಡೆಯಿರಿ, ಬೈಯಿರಿ, ಬೇಕಾದನ್ನು ಮಾಡಿರಿ. ಆದರೆ ಆ ಶ್ರೀರಾಮಚಂದ್ರನನ್ನು ಮಾತ್ರ ಏನು ಅನ್ನಬೇಡಿ. ಆಯ್ತಾಯ್ತು, ಹೊರಡಿಲ್ಲ. ನನ್ನ ತಂದೆಯ ಮನೆಗೂ ಹೋಗಲಿಲ್ಲ. ನೆಡಿ ಮನೆಯ ವಸಂತಮ್ಮನ ಮನೆ ಇದ್ದಾಳೆ. ನನಗೆ ಹುಚ್ಚು ಹಿಡಿತದೋ ಎನಿಸುತ್ತಿತ್ತು. ಅವಳು ಮಾಡಿದ ಆ ಅವತಾರ ನೆನೆಸಿಕೊಂಡರೆ ನನಗೆ ನಾಚಿಕೆಯಿಂದ ಮೈಯಿಂದ ಉರಿಯುತ್ತಿತ್ತು. ಅವಳು ಶಶಿ ವಿಚಾರಕ್ಕೆ ಎಲ್ಲೂ ಎಡೆ ಕೊಡುವವಳಲ್ಲ ಎಂದು ನನಗೆ ಖಚಿತವಾಗಲು ಗೊತ್ತು. ಅದು ಏನು ಮಾಡಲಿ, ಸ್ವಾಭಿಮಾನ ಅಡ್ಡಬೇಕು. ಎಲ್ಲ ಪೂಜಕ್ಕೂ ಮುಚ್ಚಿ ಮನೆಗೆ ಬಂದು ನಾನು ಬಾಗಿಲನ್ನು ಗಟ್ಟಿಯಾಗಿ ಮುಚ್ಚಿದೆ. ಆ ದಿನ ನಾನು ಮನೆ ತಲೆ ಮೇಲೆ ಕೈ ಬಿಟ್ಟು ಮನೆಯಲ್ಲಿ ಕುಳಿತಿದ್ದೆ. ಮತ್ತೆ ಯಾವ ಬಾಗಿಲು ಬಡಿಸಿ ಬೇಗ ಬಾಗಿಲು ತೆಗೀರಿ. ನಿನ್ನ ಜೀವಕ್ಕೆ ಅಪಾಯ, ನಿನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ. ಯಾರದು? ಮತ್ತೆ ಏಕೆ ಬಂದೆ? ನಾನು ಬಾಗಿಲು ತೆಗೆಯುವುದಿಲ್ಲ ಅಂದರೆ ತೆಗೆಯುವುದಿಲ್ಲ. ದಯಮಾಡಿ ತೆಗೀರಿ, ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯ. ಅಗೋ, ಅಲ್ಲಿ ಎಲ್ಲರೂ ನಿಮ್ಮನ್ನು ಕೊಲ್ಲಲಿಕ್ಕೆ ಬರುತ್ತಿದ್ದಾರೆ. ದಯಮಾಡಿ ಕದ ತೆಗೀರಿ. ಆ ದುಡನನ್ನು ಹೇಗೆ ಬಿಡಬಾರದು? ಅರ್ಥವಾಗಿ ಶಿಕ್ಷೆ ಪಡೆಯಬೇಕು. ನನ್ನನ್ನು ಯಾರು ಕೊಲ್ಲುವವರು? ಮಾವನವರೇ? ಇಂತಹ ಪ್ರಸಂಗದಲ್ಲೂ ನಗೆ ಚಾಟಿಕೆಯಲ್ಲಿ ದಯಮಾಡಿ ಕದ ತೆಗೀರಿ. ಆ ದುಡನನ್ನು ಹೀಗೆ ಬಿಡಬಾರದು. ಅವನಿಗೆ ಶಿಕ್ಷೆ ಆಗಲೇಬೇಕು. ಅವನಿಗೆ ಶಿಕ್ಷೆ ಆಗಲೇಬೇಕು. ಯಾರು ಇಂಥ ಕಡೆ ಬರುತ್ತಿದ್ದಾರೆ? ಅವರಿಗೆ ಏನು ಬೇಕಂತೆ? ನೀವೇನು ಕೇಳಲಿಲ್ಲವೇ ಸ್ವಾಮಿ ಈ ಅನಂತ? ಯಾವ ಅನಂತ? ನನಗೆ ಹೇಗೆ ತಿಳಿಯಬೇಕು? ನಾನು ಮನೆಯಿಂದ ಹೊರಗೆ ಹೋಗಿಲ್ಲ. ಯಾವ ಅನಂತ? ನಿಮ್ಮಿಂದ ಆ ಸೀತಾ ಮಾತೆಗೆ ವನವಾಸವಾಯಿತೆಂದು ರೊಚ್ಚಿಗೆದ್ದಿದ್ದಾರೆ ಅಜ್ಜಿನ. ಏನು ಬಡಬಡಿಸುತ್ತಿದೆ ಕೊಚ್ಚಿಯಂತೆ? ನೀವಾಡಿದ ಮಾತುಗಳನ್ನು ಆ ಸೈನಿಕನು ಕೇಳಿಸಿಕೊಂಡು ಅರಸರಿಗೆ ಮುಟ್ಟಿಸಿದನಂತೆ. ಬಾಯಿಲು ಶಬ್ದ ನಿಲ್ಲುವುದಿಲ್ಲ. ಆದ್ದರಿಂದ ಶ್ರೀರಾಮಚಂದ್ರನು ಮನನಂದು ಸೀತೆಗೆ ಅಜನ್ಮ ಅಂತ ಉಪವಾಸ ಅದು ನಿಮ್ಮ ಒಂದು ಮಾತಿಗಾಗಿ.
ಅವರು ನಮ್ಮೂರಿನ ಜನರಲ್ಲ ಸ್ವಾಮಿ. ಮಕ್ಕಳಲ್ಲಿ ಅವರು ಬೇಡೂರಿನ ಜನ, ಸೈನಿಕರು ಮತ್ತು ರಾಹುಲರು. ಅವರಿಗೆ ಇಲ್ಲಿಗೆ ಬರ್ತಿದ್ದಾರೆ, ನಮ್ಮನ್ನು ಎಳೆದುಕೊಂಡು ಹೋಗಬಾರದು. ಅವರನ್ನು ನಾನು ಏನು ಪತ್ರವನ್ನು ತೆಗೆದು ಓದುತ್ತಿದ್ದಾರೆ. ಕುದುರೆ ಶಬ್ದ ಬರ್ತಿದೆ. ಅಂದರೆ ಬೇರೆ ಊರಿನವರು ನನ್ನನ್ನು ಗೌರವಿಸಲಿಕ್ಕೆ ಹೊರಟಿದ್ದಾರೆ. ಕಲ್ಪನೆಯು ರಾಜ್ಯದಲ್ಲಿದೆ. ಆದರೆ ಆ ಸಂತಾಪಕ್ಕೆ ಒಳಗಾಗಿ ಪೌರರು ಹಿಂಸೆಗೆ ಕೈ ಹಾಕಬಾರದು, ಅನರ್ಥಕ್ಕೆ ಎಡೆಕೊಡಬಾರದು. ತಮ್ಮ ಸಕಲ ನಿರ್ಧಾರಗಳಿಗೂ ರಾಜನೇ ಹೊಣೆಗಾರರೆಂದು ತಿಳಿದು ಅದನ್ನು ನೆನಪಿಟ್ಟು ಶಾಂತಿಯಿಂದ ವರ್ತಿಸಬೇಕು. ಸಾಕು ಸಾಕು. ಶ್ರೀರಾಮ ಪ್ರಭುಗಳಿಗೆ ನೀತಿಯ ಪಾಠ ಹೇಳಿಸಿರುವಿರೇನು, ನ್ಯಾಯದ ಪಾಠ ಹೇಳಿಕೊಡ್ತೀರೇನು? ಹೇಳಿದಷ್ಟು ಕೇಳಲು ಆಗುವುದಿಲ್ಲವೇ? ಕೂಡಲೇ ಮನೆಗೆ ಹೊರಟಿರಿ ಎಲ್ಲರೂ. ಹೊರಟಿರಿ ಮನೆಗೆ. ಕೇಳಿರಿ ಕೇಳಿರಿ, ಅಯೋಧ್ಯೆಯ ನಾಗರಿಕರೇ ಕೇಳಿರಿ. ನಾನು ರಾಮನನ್ನು ಕಾಣಲೇಬೇಕು. ಸೀತಾದೇವಿ ಮತ್ತೆ ಮರಳಿ ಬರಲೇಬೇಕು. ಅವಳಿಗೆ ಕ್ಷಮೆ ಬೇಡುವುದಿದ್ದರೆ ಸ್ವಲ್ಪ ಸಮಯ ತಡೆದೆವು. ಕ್ಷಮೆ? ನಾನು ಯಾರ ಕ್ಷಮೆ ಏಕೆ ಕೇಳಬೇಕು? ನಾನು ಏನು ತಪ್ಪು ಮಾಡಿದೆ ಎಂದು ಕ್ಷಮೆ ಕೇಳಬೇಕು? ನನ್ನ ಒಂದು ಮಾತಿಗೆ ಶ್ರೀರಾಮಚಂದ್ರ ಸೀತೆಯನ್ನು ಕಾಡಿಗೆ ಕಳಿಸಿದ್ದಾರೆ. ಈಗ ನನ್ನ ಮಾನ ಉಳಿಸಲಿಕ್ಕೆ ಸೀತಾದೇವಿ ಮರಳಿ ಬರಲೇಬೇಕು. ಆ ಸೈನಿಕ ಹೇಳಿದ್ದನ್ನು ಕೇಳಲಿದ್ದೇನೆ. ತಮ್ಮ ಸಕಲ ನಿರ್ಧಾರಗಳಲ್ಲಿ ರಾಜರೇ ಹೊಣೆಗಾರ ಎಂದು. ಎಷ್ಟು ಚತುರತೆಯಿಂದ ಹೊಣೆಗಾರ ತನ್ನ ಅಂತ ಹೇಳಿಬಿಟ್ಟ ಆವಿನ ರಾಮ. ಈ ಅಪವಾದವನ್ನ ಜನ ನನ್ನ ತಲೆ ಮೇಲೆ ಹೊತ್ತಿದ್ದಾರೆ. ಈ ಅಪವಾದ ಹೊತ್ತುಕೊಂಡು ನಾನು ಇರುವುದಾದ್ರೂ ಹೇಗೆ? ಈ ಅಪವಾದ ನನ್ನ ಮೇಲೆ ಅಂಟಿಕೊಂಡರೆ ನಾನು ಜೀವಿಸುವುದಾದ್ರೂ ಹೇಗೆ? ನನಗೆ ಮಕ್ಕಳನ್ನು ನಾನು ಕೊಡುವವನು. ಇಲ್ಲ, ನಾನು ಅರಸನನ್ನು ಕಾಣಲೇಬೇಕು. ನಾನು ಹೇಳಿ ರಾಮದಲ್ಲಿ ನಿಮಗೇನಾದರೂ ಅಪಾಯವಾದರೆ ದಯಮಾಡಿ ಹೋಗಬೇಡಿ. ಅವರೆಲ್ಲರೂ ರಾಮನ ಭಕ್ತರು. ರಾಮನ ಮಾತಿನ ಅರ್ಥ ಅವರಿಗೆ ತಿಳಿದಿರುವುದನ್ನು ಇಡಿಸಿಲ್ಲ. ನಾನು ಜೀವಂತ ಇರುವವರೆಗೂ ಈ ಅಪವಾದ ನನ್ನ ತಲೆ ಮೇಲೆ ಕೊನೆವರೆಗೂ ನಾನೇ ಹೊರಡಬೇಕಾಗುತ್ತದೆ. ಹಾಗಾಗಿ ಅವರು ಯಾರು ನನಗೆ ಏನನ್ನು ಮಾಡಲಾರರು. ನಾನು ಹೋಗುತ್ತೇನೆ. ನನಗೆ ಅವರ ಭಯ ಇಲ್ಲ ಸ್ವಾಮಿ. ನನಗಿರುವುದು ಆ ಶ್ರೀರಾಮಚಂದ್ರ. ನಾನು ನೆನೆದರೆ ಯಾರು ನನ್ನನ್ನು ಏನು ಮಾಡಲಿಲ್ಲ. ನನ್ನನ್ನು ನೋಡಿದವರೆಲ್ಲ ಮುಖ ತೆರೆದರು. ಅಯೋಧ್ಯೆಯಲ್ಲಿ ಕೃತ್ಯಗಳೇ ಹರಡಿತು. ನಾನು ಶ್ರೀರಾಮಚಂದ್ರನನ್ನು ನೋಡಬೇಕು. ಶ್ರೀರಾಮಚಂದ್ರ ಪ್ರಭುಗಳು ಇಲ್ಲ, ಬೇಕಾದರೆ ಭಕ್ತ ಪ್ರಭುಗಳನ್ನು ಕಾಣು. ನಾನು ಅವರನ್ನು ಕಾಣಬೇಕು. ಆಗೋದ್ರೆ ನೋಡೋದಕ್ಕೆ ನಾನು ನೋಡಲೇಬೇಕು. ಹೇಳಿದ್ರೆ ಗೊತ್ತಾಗೋದಿಲ್ಲ ನಿಮಗೆ. ಶ್ರೀರಾಮಚಂದ್ರ ಮಾಡಿದ ಒಂದು ಕೃತ್ಯದಿಂದ ನನ್ನ ಜೀವನವೇ ಹಾಳಾಗಿ ಹೋಗಿದೆ. ನಾನು ಅದನ್ನು ಅವನಿಗೆ ಹೇಳಲೇಬೇಕು. ಬೀಳ್ತಾರೆ. ಆಗೋದ್ರೆ ಇಲ್ಲಯ್ಯ. ಇಲ್ಲಯ್ಯ, ಯಾಕಯ್ಯ ಹೋಗುತ್ತಿರುವೆ? ಇಲ್ಲಯ್ಯ, ಬಿಡುತ್ತೆ. ಒಂದ್ಸತಿ ಹೇಳಿದ್ರೆ ಏನು ಗದ್ದಲ ನಡೆದಿದೆ? ಪ್ರಭು, ಈ ಮನುಷ್ಯ ಶ್ರೀರಾಮ ಪ್ರಭುಗಳನ್ನು ನೋಡಬೇಕಂತೆ. ಆಗೋದಿಲ್ಲ,
ಬರದಿದ್ದರೆ ಬೇರೆ ಯಾವುದಾದರೂ ಕಾರಣ ಸಿಗುತ್ತಿದ್ದು ಶ್ರೀರಾಮಚಂದ್ರರಿಗೆ. ನನ್ನ ಗತಿ ಏನು ಒಡೆಯ? ನನ್ನ ಗತಿ ಏನು? ಒಡೆಯ, ಒಡೆಯ, ಒಡೆಯ. ಇಲ್ಲಯ್ಯ. ಕೆಲವು ಸಮಯದ ನಂತರ ಅಲ್ಲಿಯೂ ಜನ ನನ್ನನ್ನು ಗುರುತು ಹಿಡಿದರು. ಅಯೋಧ್ಯೆಯ ಅಗಸ ವಿಷ್ಣುಪುರದಲ್ಲಿ ಇದ್ದಾನೆಂದು ಗೊತ್ತಾಗಿತ್ತು. ಅಲ್ಲಿದ್ದವರೆಲ್ಲ ನನ್ನನ್ನು ನೋಡಿ ಮೂಗಡಿದರು. ಕೊನೆಗೆ ಒಂದು ದಿನ ಅಲ್ಲಿದ್ದ ಅಗಸ ಎಲ್ಲರೂ ಸೇರಿ ನನ್ನನ್ನು ವಿಷ್ಣುಪುರದಿಂದ ಓಡಿಸಿದರು. ಅಲ್ಲಿಂದ ಮಿತಿಗೆ ಹೋದೆ. ಅಲ್ಲಿಯೂ ಅದೇ ಗತಿ. ಹೋಗಲೆಲ್ಲ ಅಪವಾದ ನನ್ನ ನೆರಳಾಗಿತ್ತು ಸ್ವಾಮಿ, ನನ್ನ ನೆರಳಾಗಿತ್ತು. ನೀನು ದೂರದ ದಕ್ಷಿಣಕ್ಕಾದರೂ ಏಕೆ ಹೋಗಲಿಲ್ಲ? ಮನುಷ್ಯನ ಸಮಾಜದಲ್ಲಿ ಕ್ರಿಯೆ ಎನಿಸಬಹುದು. ಊರು ಅಲೆದೆ. ಕೊನೆಗೆ ಅದಕ್ಕೆ ಸೇರಿಕೊಂಡೆ. 6 ವರ್ಷ ಇದೆ. ವರ್ಷವಾಗಿ ಲೆಕ್ಕಿಸಿದೆ. ಒಬ್ಬ ಋಷಿ ಬಂದು ನನ್ನನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋದರು. ಅಲ್ಲಿಯೇ ಯೋಗನಿಷ್ಠರಾದಂತೆ ನನ್ನ ಕಿವಿಯಲ್ಲಿ ಹರಿಯಿತು. ಮನಸ್ಸು ತಡೆಯಿತು. ಸಮಾಧಾನ ಹಚ್ಚಿಕೊಂಡು ಹೋಯಿತು. 3 ವರ್ಷಗಳ ಕಾಲ ಆಗಿದ್ದೆ. ಆಮೇಲೆ ಅವರ ಆಶೀರ್ವಾದ ಪಡೆದು ನಾನು ಮತ್ತೆ ಆಚೆ ಬಂದೆ. ಹೆಂಡತಿಯನ್ನು ನೋಡುವ ಆಸೆ ಪ್ರಬಲವಾಗಿತ್ತು. ಅಯೋಧ್ಯೆಗೆ ಹೋದೆ. ನಮ್ಮ ಮನೆ ಮುಂದೆ ನಿಂತೆ. ಎಂಥ ಮನೆಯದು. ನಿರ್ವಸ್ತವಾಗಿತ್ತು. ಹಾಳಗೆದ್ದಿತ್ತು. ನಾನು ಎಷ್ಟು ಹೊತ್ತು ನಿಂತಿದ್ದೆನೋ ನನಗೇ ಗೊತ್ತಿಲ್ಲ. ಅಲ್ಲಿಗೆ ಒಬ್ಬ ಗೃಹಸ್ಥ ಬಂದ. ನನ್ನನ್ನು ಮಾತನಾಡಿಸಿದ. ಏನು ಸ್ವಾಮಿ, ಊರಿಗೆ ಹೊಸದೇನು? ಈ ಮನೆಯನ್ನು ನೋಡುತ್ತಿದ್ದೆ. ಎಷ್ಟು ಗೃಹಸ್ಥವಾಗಿದೆ. ಈ ವೈಭವದ ನಡುವೆಯಲ್ಲಿ ಇಂಥ ಅವಘಡ ಹೇಗೆ ಸ್ವಾಮಿ? ಓ, ಇದೆ. ಇಲ್ಲಿ ಆ ಅಗಸ ವಾಸವಿರುತ್ತಿದ್ದ. ಅವನಂತೂ ಓಡಿ ಹೋದ. ಸೀತಾದೇವಿಯನ್ನು ವನಕ್ಕೆ ಕಳಿಸಿದ ಧೂರ್ತನವನು. ಆಗಿನಿಂದ ಈ ಮನೆಯಲ್ಲಿ ಯಾರು ಇರ್ಲಿಕ್ಕೂ ಸಿದ್ಧರಿಲ್ಲ, ಕೆಡಲಿಕ್ಕೂ ಸಿದ್ಧರಿಲ್ಲ, ಜೀರ್ಣೋದ್ಧಾರ ಮಾಡಲಿಕ್ಕೂ ಸಿದ್ಧರಿಲ್ಲ. ಒಟ್ಟಿನಲ್ಲಿ ಈ ಮನೆಯ ಸಹವಾಸನೆ ಬೇಡ ಎನ್ನುತ್ತಾರೆ. ಅವನ ಹೆಂಡತಿ ಅವನೇ ಹೋದ ಮೇಲೆ ಅವಳಿನ್ನೆಲ್ಲಿ? ಎಲ್ಲವರು ಹೇಳಿ ನೋಡಿದರು. ಒಂದು ಕಾಳು ಉಣ್ಣಲಿಲ್ಲ, ಒಂದು ಹನಿ ನೀರು ಕುಡಿಯಲಿಲ್ಲ. ಮುಚ್ಚಿಯಂತೆ ಕದ ಮುಚ್ಚಿ ಒಬ್ಬಳೇ ಕುಳಿತುಕೊಳ್ಳುತ್ತಿದ್ದಳು. ಅವಳು ಸತ್ತು 2 ದಿನಗಳಾದರು. ಯಾರಿಗೂ ಗೊತ್ತಾಗಲಿಲ್ಲವಂತೆ. ಸ್ಥಿತಿಯಲ್ಲಿ ಅವಳ ಹೆಣ ಮಾತ್ರ ಸಿಕ್ಕಿತು. ಅವಳು ಸಾಗಿದ ಕತ್ತೆ ಮಾತ್ರ ಇನ್ನು ಗಟ್ಟು ಮುಟ್ಟಾಗಿದೆ. ಇನ್ನೊಬ್ಬನ ಕಡೆ ಸ್ವಾಮಿ, ನಾಳೆ ಬರುತ್ತೇನೆ. ನಾನು ಆಶ್ರಮದಲ್ಲಿ ಕಲಿತ
ನಿಂತಲ್ಲಿಯೇ ಬಿರುಕು ಬಿಟ್ಟು ಕಾಣೆಯಾಗುವುದು. ಏಕೆ ಗುರುಗಳೇ? ಈ ವಿನಾಶವನ್ನು ಏಕೆ ಕೋರಬೇಕು? ಅಯೋಧ್ಯೆಗೆ ಬರದೇ ಇರುವುದಕ್ಕೆ ಏನು ಕಾರಣ ಕೊಟ್ಟಿರಬಹುದು? ಹೇಳಿ, ನೀವು ಸುಳ್ಳಾಡಬಾರದು, ನೀವು ಸುಳ್ಳಾಡಲಾರೆ. ಹೇಳಿ ಸ್ವಾಮಿ, ಹೇಳಿ. ಒಬ್ಬ ನಿಷ್ಪಾಪಿಯನ್ನು ನಿಷ್ಕಾರಣವಾಗಿ ಶಪಿಸಿದೆ ನಾನು. ಈಗಲಾದರೂ ಕರುಣೆ ತೋರಿಸಲು ಆಸ್ಪತ್ರೆ ಬಂದನ. ರಾಮನ ಮಾತಿಗೆ ಸೀತೆ ಎಂದರು. ಆರ್ಯಪುತ್ರ, ನಾನು ಅಯೋಧ್ಯೆಗೆ ಬರುವುದಾದರೂ ಹೇಗೆ? ಯಾವ ಅಗಸನು ನನ್ನ ಕಳಂಕವನ್ನು ತೊಳೆಯಲಾಗದು. ನಾನು ಬರಲಾರೆ. ಅಯ್ಯೋ ದೇವರೇ, ದೇವರೇ. ಸೀತೆ ಆ ಮಾತುಗಳನ್ನು ಕೋಪದಲ್ಲಿ ಹೇಳಲು. ಏನು ಸ್ವಾಮಿ, ನನಗೆ ಇದರಿಂದ ಬಿಡುಗಡೆಯೇ ಇಲ್ಲವೇ? ನಾನೇನು ಹೇಳಲಿ? ಬೇಕಿದ್ದರೆ ನನ್ನ ಆಶ್ರಮವಿಲ್ಲ, ಇಲ್ಲೇ ಸಮೀಪದಲ್ಲಿ. ನಿಮ್ಮ ಆಶ್ರಮ? ಅಂದ್ರೆ ನೀವು? ನಾನು ವಾಲಿ. ಹೌದು, ಬರುತ್ತೇನು ನನ್ನ ಆಶ್ರಮಕ್ಕೆ? ನನ್ನ ಆಶ್ರಮ ಪುಟ್ಟ ಆಶ್ರಮ. ನಾನು ನನ್ನ ಹೊರಟು ಶಿಷ್ಯರು ದಟ್ಟ ಅಡವಿಯಲ್ಲಿ ಮುರಿತು ಗುಡಿಸಲು. ತಮ್ಮ, ನಿನಗೆ ಅಲ್ಲಿ ಶಾಂತತೆ ಸಿಗುತ್ತದೆ. ಆದರೆ ಶಾಂತಿ ಸಿಗುತ್ತದೆ ಎಂದು ನಾನು ಹೇಳಲ್ಲ. ನನಗೆ ಸ್ವಾಮಿ, ಈ ಪಾಪಿಯ ಗತಿ ಏನು? ಸಿದ್ಧ ಪುರುಷರು. ಇಲ್ಲ, ನಾನು ಸಿದ್ಧ ಪುರುಷನಲ್ಲ. ನನ್ನ ಶೋಧನೆಯ ಕಾರ್ಯ ಇನ್ನೂ ಮುಗಿದಿದೆ. ಮರಣದಲ್ಲಿ ಮುಂಗತ್ತಲೇನು ಹುಡುಕುತ್ತಿದ್ದೆ. ನೀವು ಏನನ್ನು ಹುಡುಕುತ್ತೀರಿ? ನೀನು ಹುಡುಕುತ್ತಿರುವುದನ್ನೇ ಪದ್ಮನಾಭ. ಓಳಾಗಿದ್ದ ಜೀವವನ್ನು ಒಂದು ಗೂಡಿಸುವ ಬಗೆಯಲ್ಲಿ ನಾನು ಕವಿ ನಿಜ. ನನ್ನ ಕಾವ್ಯ ಉಗಮವಾಯಿತು ಕಳವಳದಲ್ಲಿ, ಶಾಪದ ರೂಪದಲ್ಲಿ. ಬೇಡನೊಬ್ಬನ ಬಾಣಕ್ಕೆ ಕ್ರೌಂಚ ಪಕ್ಷಿಯು ಸಾಯಿತು. ಅದರ ಜೋಡಿಯಾಗಿಯ ವಿರಹ ಆಶ್ರಯಕ್ಕೆ ವಾಚು ಹೊಡೆಯಿತು. ಅದರ ವಿಯೋಗವನ್ನು ಮರೆಯಲಿಕ್ಕೆ ನಾನು ನನ್ನ ಕಾವ್ಯದ ಭಾವವನ್ನು ಎನಿಸಿಕೊಂಡು ಹೋಗಿದ್ದೆ. ಐಕ್ಯದ ಸಾಕ್ಷಾತ್ಕಾರಕ್ಕಾಗಿ ನಾನು ದೇವರ ಅವತಾರವಲ್ಲದೆ ಬೇರೆ ಯಾರ ಮೊದಲು ಹೋಗಲ್ಲ. ಅದಕ್ಕಾಗಿ ನಾನು ರಾಮಾಯಣವನ್ನು ಬರೆದೆ. ಓದಂತೆ ನನಗೆ ಸಿಕ್ಕ ಶಬ್ದಗಳು ವಿರಹ ಶಬ್ದಗಳು ಮಾತ್ರ. ತಾಯಿಯಿಂದ ದೂರವಾಗಿ ಸತ್ತ ಶ್ರವಣ, ರಾಮನನ್ನು ಬಿಟ್ಟಿರಲಾರದೆ ತೀರಿಕೊಂಡ ದಶರಥ, ಲಕ್ಷ್ಮಣನಿಂದ ದೂರವಾದ ಊರ್ಮಿಳ, ಭರತನನ್ನು ಕಳೆದುಕೊಂಡ ಕೈಕೇಯಿ. ಇದೆಲ್ಲದರ ನಡುವೆ ರಾಮ ಸೀತೆಯ ಏಕಭಾವದ ಶೋಧಕ್ಕಾಗಿ ಜನಿಸಿದ್ದು ರಾಮಾಯಣ. ಸಂಯೋಗದ ಕಾವ್ಯವಾಯಿತು, ವಿರಹ ಶಾಪದ ವರ್ಣನೆಯಾಯಿತು. ಆದರೂ ನಾನು ನನ್ನ ಆಸೆ ಬಿಡಲು. ಒಂದಲ್ಲ ಒಂದು ದಿನ ರಾಮ ಸೀತೆ ಒಂದಾಗಲಿ ಬೇಕು. ನನ್ನ ಕಾವ್ಯಕ್ಕೆ ಸಂಯೋಗ ಮೂಡಲೇಬೇಕು ಎಂಬ ಆಸೆ. ಕೊನೆಗೆ ರಾಮ ಸೀತೆ ಒಂದಾಗಲಿ. ಆದರೆ ನಾನು ಬಂದೆ. ಅಸಭ್ಯ ಶಬ್ದಗಳ ಹೆಸರು ಅದರ ಜೋಡಿಯನ್ನು ಮತ್ತೆ ಮಾಡಿದೆ. ಇಲ್ಲ, ತಪ್ಪು ನಿನ್ನದಲ್ಲ, ಭರತನಲ್ಲಿದ್ದು ನಿಜ. ಈಗ ಹಿಂದಿರುಗಿ ನೋಡಿದರೆ ರಾಮ ಸೀತೆಯ ಅಗಲಿಕೆ ಅನಿವಾರ್ಯವೆಂದೆನಿಸುತ್ತದೆ. ಹಿಂದಿನಿಂದ ಪೀಡಿಸುತ್ತವನ್ನ ಕ್ರೌಂಚ ಪಕ್ಷಿಯದ್ದು ಇಷ್ಟು ಸುಲಭವಾಗಿ ಮೂಕವಾಗುವುದು ಅನವಶ್ಯಕವೆನಿಸುತ್ತದೆ. ಸೀತೆ ಮಣ್ಣುಗೂಡಿದಳು, ರಾಮ
ಕಲ್ಲಾಗಿದೆ ಅಂತ. ಕೊನೆಗೆ ನನ್ನ ಬಳಿ ಉಳಿದಿದ್ದು ಮಾತ್ರ ಆ ಭೀಷಣಿಗಿದ್ದ ಶಾಪ. ಆ ಭೀಷಣಿಗಿದ್ದ ಶಾಪ ಮಾತ್ರ. ಆ ಭೀಷಣಿಗಿದ್ದ ಮುಂದೆ ಏನು? ರಾಮಣ್ಣ ಹೀಗೆ ಕೊನೆಗೊಳ್ಳಬೇಕೆ? ತಾವು ನೋಡಿದ ನಾಟಕ ಗಿರೀಶ್ ಕಾರ್ನಾಡರ 2 ದಿನ ನಾಟಕ ಪ್ರಯೋಗದಲ್ಲಿ 2ನೇ ದಿನವಾದ ಇಂದು ಮಾನಿಷ ನಿರ್ದೇಶನ ಶಿವಮೂರ್ತಿ. ದಯವಿಟ್ಟು ಕಲಾವಿದರು ಪರಿಚಯ ಮಾಡಿಕೊಡ್ಬೇಕಾಗಿ ವಿನಂತಿ. ಎಲ್ಲ ಈ ಹೆಣ್ಣು ಮಕ್ಕಳೇ ಅಭಿನಯಿಸಿದಂಥ ನಾಟಕ, ವಿಶೇಷ ನಾಟಕ. ಮೈಕ್ ತಗೊಳ್ಳಿ ನೋಡಿ. ಇಷ್ಟು ಹೊತ್ತು ಈ ನಾಟಕ ಎಲ್ಲರೂ ಕೂತ್ಕೊಂಡು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈಗ ಪಾತ್ರ ಪರಿಚಯ ಮಾಡ್ತೀನಿ. ಭರತ ಪ್ರತೀಕ್ಷಾ, ಸೈನಿಕ ಮತ್ತು ಗೃಹಸ್ಥ ವರಲಕ್ಷ್ಮಿ, ಅಗಸನ ಹೆಂಡತಿ ಪಾತ್ರದಲ್ಲಿ ಗೀತಾ, ಆ ಪಕ್ಕದ ಮನೆ ಹೆಂಗಸಿನ ಪಾತ್ರದಲ್ಲಿ ವಸುಧಮ್ಮನ ಪಾತ್ರದಲ್ಲಿ ಚಂದ್ರಕಲಾ, ಸೈನಿಕನ ಪಾತ್ರದಲ್ಲಿ ರಾಗಿಣಿ, ಬೆಳಕು ಅಶೋಕ್ ಕುಮಾರ್ ವೇದಿಕೆ ಮೇಲೆ ಬರಬೇಕು. ಇದಕ್ಕೆ ಸಂಗೀತ ಕೊಟ್ಟಿರೋರು ರಾಮಮೂರ್ತಿ, ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ವಾಲ್ಮೀಕಿ ಪಾತ್ರದಲ್ಲಿ ವೈಎನ್ ಉಮಾ, ಇದಕ್ಕೆ ವಸ್ತ್ರ ವಿನ್ಯಾಸ ಮಾಡಿರೋರು ರಾಜೇಶ್, ವೇದಿಕೆ ಮೇಲೆ ಬರಬೇಕು. ರಾಜೇಶ್ ಅವರು. ಅಗಸನ ಪಾತ್ರದಲ್ಲಿ ಶಿವಮೂರ್ತಿ. ವಾಲ್ಮೀಕಿ ಬರಬೇಕು ವೇದಿಕೆಗೆ.